ಇವತ್ತು ಏನು ಮಾಡ್ತಾ ಇದೀವಿ ಅಂದ್ರೆ ಏನು ಸ್ಪೆಷಲ್ ಅಂತಂದ್ರೆ ಇವತ್ತು ಒಳ್ಳೆ ಒಂದು ಚಿಕನ್ ತಂದೂರಿನ ಮಾಡ್ತಾ ಇದೀವಿ. ಈ ಸಲ ಎಲ್ಲ ಕ್ಲೀನ್ ಆಗಿ ಚೆನ್ನಾಗಿ ಉತ್ತಾ ಇದೀವಿ. ಸೂಪರ್ ಸಕ್ಕತ್ತಾಗಿದೆ. ಟೇಸ್ಟ್ ಅಲ್ಟಿಮೇಟ್. ಹೆಂಗಿದೆ? ಸೂಪರ್ ಆಗಿದೆ. ಹಲೋ ಎಫ್ಎಂ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸ್ವಾಗತಂ ಸುಸ್ವಾಗತಂ. ಸೊ ಇವತ್ತು ಏನು ಮಾಡ್ತಾ ಇದೀವಿ ಅಂದ್ರೆ ಏನು ಸ್ಪೆಷಲ್ ಅಂತಂದ್ರೆ ಇವತ್ತು ಒಳ್ಳೆ ಒಂದು ಚಿಕನ್ ತಂದೂರಿನ ಮಾಡ್ತಾ ಇದೀವಿ. ಅಂದರೆ ಒಳ್ಳೆ ರೆಸಿಪಿ ವಿಡಿಯೋಗಳನ್ನ ಬಿಡೋಣ ಅಂತ ಹೇಳ್ಬಿಟ್ಟು, ಬಟ್ ಬೇರೆ ಏನಿಲ್ಲ. ಆ್ಯಂಡ್ ಅದನ್ನು ಫುಲ್ ಇವಾಗ ಚಿಕನ್ ಎಲ್ಲ ಕಟ್ ಮಾಡಿಸ್ಕೊಂಡು ಬಂದಾಗಿದೆ, ಎಲ್ಲ ಮಸಾಲೆ ಕೂಡ ರೆಡಿ ಇಟ್ಟಾಗಿದೆ, ಎಲ್ಲ ಕಲಸೋದು ಮಾಡೋದು ತಿನ್ನೋದು ಅಷ್ಟೇ ಬಾಕಿ, ಅಲ್ಲ ಬೇಯಿಸೋದಿರೋದು ಮೇಯ್ನು. ಚಿಕನ್ ಎಲ್ಲ ಕಟ್ ಮಾಡ್ಕೊಂಡು ಬಂದಾಯ್ತು, ಅಂದ್ರೆ ಚಿಕನ್ ಎಲ್ಲ ಕಟ್ ಮಾಡ್ಕೊಂಡು ಬಂದಿದ್ವಿ. ಅಂಡ್ ಈ ತರ ಈ ರೀತಿ ಎಲ್ಲ ಫುಲ್ಲು ತಗೊಂಡು ರೆಡಿ ಮಾಡ್ಕೊಂಡು ಬಂದಿದ್ವಿ. ಅದಾದ್ಮೇಲೆ ಮಸಾಲೆ ಕೂಡ ಸಪ್ರೇಟ್ ಆಗಿ ತಂದಿದ್ವಿ, ಕಂಪ್ಲೀಟ್ ಆಗಿ ಹೊರಗಡೆ ಮಾಡ್ತಿದೀವಿ, ಮನೆಯಿಂದ ಏನು ಐಟಮ್ನ ಯೂಸ್ ಮಾಡ್ತಿಲ್ಲ. ಅಂಡ್ ಒಳ್ಳೆ ಒಂದು ತಂದೂರಿ ಮಾಡೋದನ್ನ ತೋರಿಸ್ಕೊಡ್ತೀವಿ. ಸೊ ಇವಾಗ ಚಿಕನ್ ನ ಫುಲ್ ನೀಟಾಗಿ ತೊಳೆದು ಎಲ್ಲ ರೆಡಿ ಮಾಡ್ತಿದೀವಿ. ಅಂಡ್ ಇದನ್ನ ಇದೇ ಕೋಳಿ ರೆಡಿ ಆಗ್ತಿದೆ. ಕೋಳಿ ನೀಟಾಗಿ ಕ್ಲೀನ್ ಆಗಿ ಎಲ್ಲ ವ್ಯವಸ್ಥೆ ಮಾಡ್ಕೊತಿದೀವಿ. ಚಿಕನ್ ಬಗ್ಗೆ ಏನ್ ಹೇಳ್ತೀರಾ? ಅಷ್ಟು ತಿನ್ಬೇಕನ್ನಿಸ್ತಿದೆ ಈ ಹೊಸದಲ್ಲೇ ನೋಡ್ತಾ ಇದ್ರೆ. ಸೊ ಇವಾಗ ಚಿಕನ್ ಎಲ್ಲ ನೀಟಾಗಿ ಕಲ್ಸ್ಕೋಬೇಕು, ಅದನ್ನ ಕ್ಲೀನ್ ಆಗಿ ಕಲ್ಸ್ಕೊಂಡು ಎಲ್ಲ ರೆಡಿ ಮಾಡ್ಕೊತಾ ಇದೀವಿ. ಐಟಮ್ ಕ್ಲೀನ್ ಆಗಿ ತಕೊಂಡು ಕಲ್ಸ್ಕೊಳ್ಳೋದು ಅಷ್ಟೇ ಬಾಕಿ. ಇವಾಗ ಎಲ್ಲ ಏನೇನ್ ತಗೊಂಡಿದೀವಿ ಅಂತ ಅಂದ್ರೆ ಉಪ್ಪು, ಖಾರ ಪುಡಿ, ಮತ್ತೆ ಅದೊಂದು ಗರಂ ಮಸಾಲೆ, ಜಿಂಜರ್ ಗಾರ್ಲಿಕ್ ಪೇಸ್ಟ್, ತಂದೂರಿ ಪೌಡ್ರೇ ಸಿಗುತ್ತೆ ಎವರೆಸ್ಟ್ ಅದೊಂದು, ಮತ್ತೆ ಮೊಸರು, ಮೊಟ್ಟೆ, ಇಷ್ಟೆಲ್ಲ ತಗೊಂಡಿದ್ವಿ. ಮತ್ತೆ ಒಂದೆರಡು ನಿಂಬೆಹಣ್ಣು ತಗೊಂಡಿದ್ವಿ. ಇಷ್ಟು ಐಟಮ್ನ ತಗೊಂಡಿದ್ವಿ. ನಾವು ತಂದಂತೆ ಎವರೆಸ್ಟ್ ನ ಹಾಕೋತಾ ಇದೀವಿ, ಅಂದ್ರೆ ಎವರೆಸ್ಟ್ ತಂದೂರಿದು ಮಸಾಲೆ. ಸೊ ನಿಂಬೆಹಣ್ಣು ಸ್ವಲ್ಪ ಸಾಲಿಲ್ಲ, ನಿಂಬೆಹಣ್ಣೆಲ್ಲ ಮತ್ತೆ ಮಸಾಲೆ ಕಲಿಸ್ತಿರಲ್ಲ, ಸ್ವಲ್ಪ ಟೇಸ್ಟ್ ನೋಡ್ಕೊಳ್ಳಿ, ನಿಮಗೆ ಕಂಫರ್ಟೇಬಲ್ ಆಯ್ತು ಅಂದ್ರೆ. ನೀಟಾಗಿ ಇವಾಗ ಚಿಕನ್ಗೆ ಎಲ್ಲ ಮಸಾಲೆ ರೆಡಿ ಇಟ್ಕೊಂಡು, ಚಿಕನ್ ಬಾಬಾ ಕಾಯ್ತಾ ಇದೆ ಯಾವಾಗ ಗೊತ್ತಿರೋ ನಂಗೆ ಮಸಾಲೆ ಅಂತ. ಇವಾಗ ನೀಟಾಗಿ ಕ್ಲೀನಾಗಿ ಮಸಾಲೆನ ಹಚ್ಬೇಕು. ಇವಾಗ ಚಿಕನ್ ಇದನ್ನ ಈಗ ತಂದೂರಿನ ಚುಚ್ಚಕ್ಕೆ ಬ್ರೋ ಎಲ್ಲ ಫುಲ್ ಗೂಟ ರೆಡಿ ಮಾಡ್ತವ್ರೆ, ಬಗ್ನಿ ಗೂಟ. ಚಿಕನ್ ಇಡೋದೇ ಖಾರ ಪುಡಿ ಹಾಕಿ. ಸೊ ಇವಾಗ ನೀಟಾಗಿ ಚಿಕನ್ಗೆ ಬೆಳಿತಾ ಇದ್ವಿ. ದಪ್ಪ ಆಯ್ತು. ಸೊ ತಂದೂರಿಗೆ ನೀಟಾಗಿ ಮಸಾಲೆ ಗಿಸಾಲೆ ಎಲ್ಲ ಕ್ಲೀನ್ ಆಗಿ ಚೆನ್ನಾಗಿ ಉತ್ತಾ ಇದೀವಿ. ಚಿಕನ್ ಫುಲ್ಲು ಅಂದ್ರೆ ನಮ್ ಕೋಳಿ ರೆಡಿ ಆಯ್ತಾ ಇದೆ ಫುಲ್ಲು. ಇನ್ನೇನು ಬೇಯಕ್ಕೆ. ಸೊ ರೆಡಿ ಮಾಡ್ಕೊಂಡಂತ ಈ ಗೂಟನ ಬುಟ್ ಹಿಡ್ಕದೆ. ಈಗ ಗೂಟನ ಕ್ಲೀನ್ ಆಗಿ ಹೊಡ್ಕೊತಿದ್ವಿ. ಸೊ ಇವಾಗ ಚಿಕನ್ಗೆ ನೀಟಾಗಿ ಕುಯ್ಕೊಂತ ಉಳಿ ಏನ್ ಮಾಡೋಣ ಅಂದ್ರೆ ಒಂದು ಪ್ಲಾನ್ ಮಾಡ್ಕೊಂಡ್ವಿ, ಚಿಕನ್ ಒಳಗಡೆ ತರಕಾರಿನೆಲ್ಲ ಹಾಕೋಣ ಅಂತ. ಸೊ ಅದಕ್ಕೋಸ್ಕರ ತರಕಾರಿನ ಫಸ್ಟ್ ತಗೊಂಡು ಕಟ್ ಮಾಡ್ಕೊಂಡು ಆಮೇಲೆ ಮತ್ತೆ ನೀಟಾಗಿ ಕಟ್ ಮಾಡ್ಕೊಳ್ಳೋಣ. ಫಸ್ಟ್ ತೊಳ್ಕೊಂಡು ಈರುಳ್ಳಿನೆಲ್ಲ ಕ್ಲೀನಾಗಿ ಕಟ್ ಮಾಡ್ಕೊಂಡು ಎಲ್ಲ ವ್ಯವಸ್ಥೆ ಮಾಡ್ಕೊತಿದ್ವಿ. ಕ್ಲೀನಾಗಿ ಎಲ್ಲ ತರಕಾರಿಗಳನ್ನೆಲ್ಲ ಒಂದು ಕಡೆಯಿಂದ ಎಲ್ಲ ನೀಟಾಗಿ ಕಟ್ ಮಾಡ್ಕೊಂಡಿದ್ವಿ. ಅದನ್ನೆಲ್ಲ ಕ್ಲೀನಾಗಿ ಹಾಕ್ತಿದ್ವಿ. ಅದ್ರ ಮೇಲ್ಗಡೆ ಉಪ್ಪು ಖಾರ ಉದುರ್ಸೋದು ಎಲ್ಲ ಮಾಡ್ತಿದ್ವಿ. ಸೊ ಎಲ್ಲ ನೀಟಾಗಿ ಎಲ್ಲ ತಿಕ್ಬಿಟ್ಟು ಗೂಟಕ್ಕೆ ಅದಕ್ಕೆ ಏನೇನು ಬೇಕೆಲ್ಲ ಹಾಕಿ ನೀಟಾಗಿ ಫುಲ್ ರೆಡಿ ಮಾಡಿ ತಂದೂರಿನ ಇಟ್ಟಿದ್ದೀವಿ. ಇವತ್ತೊಂಥರ ಸ್ಪೆಷಲ್ ಆಗಿ ಮಾಡಿದ್ವಿ. ನಾವು ಎಲ್ಲ ಟೈಮಲ್ಲೂ ಮಾಡಬೇಕಾದ್ರೆ ಈ ಥರ ಮಾಡ್ತಿರ್ಲಿಲ್ಲ, ಒಂಥರ ಬೇರೆ ಥರ ಎಲ್ಲ ಮಾಡ್ತಿದ್ವಿ. ಈ ಸಲ ಮಾತ್ರ ಸ್ವಲ್ಪ ಸ್ಪೆಷಲ್ ಆಗಿ ವೆರೈಟಿ ಆಗಿ ಮಾಡ್ತಿದ್ವಿ. ಸೊ ಎಲ್ಲ ವ್ಯವಸ್ಥೆ ಆಯಿತು, ಎಲ್ಲ ಚಿಕನ್ ಎಲ್ಲ ಕ್ಲೀನಾಗಿ ಕಟ್ ಮಾಡಿ ಮಸಾಲೆ ಎಲ್ಲ ಹಾಕಿ ನೀಟ್ ಮಾಡಿ ಎಲ್ಲ ಇಟ್ಟು ಅದೆಲ್ಲ ಫುಲ್ ಆಗೋಯ್ತು. ಇವಾಗ
ಬೆಂಕಿ ಕೊಡಕ್ಕೆ ರೆಡಿ ಮಾಡ್ತಾ ಇದೀವಿ. ಫೈನಲ್ ಆಗಿ ಎಲ್ಲ ಚಿಕನ್ ಎಲ್ಲ ರೆಡಿ ಮಾಡ್ಕೊಂಡಾಗಿದೆ. ಇವಾಗ ಬರೀ ಮುಚ್ಚೋದು, ಸುಡೋದು, ತಿನ್ನೋದು ಅಷ್ಟೇ ಬಾಕಿ. ಮುಚ್ಚಿಬಿಡು ಮಗ. ಆ್ಯಂಡ್ ಇವಾಗ ಮುಚ್ಚಾಯಿತು. ಇವಾಗ ಫುಲ್ ಸುತ್ತ ಆ ಸೌದೆನೆಲ್ಲ ಕ್ಲೀನಾಗಿ ಸುತ್ತ ಇಟ್ಬಿಟ್ಟು ಗೋಪುರ ಥರ ಇಟ್ಬಿಟ್ಟು ಕ್ಲೀನಾಗಿ ಮುರಿದು ಬೆಂಕಿ ಹಾಕಬೇಕು. ಸೊ ಇವಾಗ ಬೆಂಕಿ ಹಾಕೋ ಕೆಲಸನ ಫುಲ್ ನೀಟಾಗಿ ಮಾಡ್ತಿದ್ವಿ. ಬೆಂಕಿನ ಆಯ್ತಾ ಇದೆ ಬೆಂಕಿ. ಸೊ ಬೆಂಕಿನಂತೂ ಹಾಕಾಯ್ತು, ನೀಟಾಗಿ ಹಚ್ಚಾಯ್ತು. ಸೈಕಾಗಿ ಹಚ್ಚೈತೆ ಬೆಂಕಿ. ಒಳ್ಳೆ ಎಣ್ಣೆ ಬಿಡ್ತಿರುತ್ತೆ ಮಾಂಸ. ಕಲ್ಬುದ್ಕೆ, ಗುಡ್ದ, ಗುಟ್ಲಿಯ, ಲಿವರು ಎಲ್ಲ ಕ್ಲೀನಾಗಿ ಬೇಯಿಸಿದ್ವಿ. ಸೊ ಇವಾಗ ನಮಗೆ ಫೈನಲ್ ರಿಸಲ್ಟ್ ಈ ತರ ಬಂದಿದೆ. ಇಷ್ಟು ಚೆನ್ನಾಗಿ ಕ್ಲಿಯರ್ ಆಗಿ ಸೂಪರ್ ಆಗಿ ಸೈಕಾಗಿ ಬಂದಿದೆ. ಸೊ ನೀಟಾಗಿ ಎಲ್ಲ ಚಿಕನ್ ಈ ತರ ನಮಗೆ ಫೈನಲ್ ರಿಸಲ್ಟ್ ಬಂದಿದೆ. ಚೆನ್ನಾಗಿ ಬಂದಿದೆ ಅಂತ ಅನಿಸುತ್ತೆ. ನೋಡಿದ್ರೆ ಚೆನ್ನಾಗಿ ಬಂದಿದೆ ಅನ್ಕೋತೀನಿ ಪಕ್ಕ. ಅಂತ ಸ್ವಲ್ಪ ತರಕಾರಿ ಹೆವಿ ಸ್ಟೀಮ್ ಆದಂಗ ಫುಲ್ ಎಲ್ಲ ಸುಟ್ಟೋದಂಗ ಆಗ್ಬಿಡುತ್ತೆ. ಆದ್ರೂ ಪರವಾಗಿಲ್ಲ, ನೀಟಾಗಿ ಕ್ಲೀನ್ ಆಯ್ತಾ. ನಮ್ದು ಚಿಕನ್ ಅಂತೂ ಈ ತರ ಫೈನಲ್ ಆಗಿ ರಿಸಲ್ಟ್ ಅಲ್ಲಿ ಬಂದೈತೆ. ಸೈಕಾಗ ಆಗೈತೆ, ನೋಡಕ್ಕೇನೆ ಚೆನ್ನಾಗೈತೆ, ತಿನ್ನಕ್ಕೆ ಇನ್ನೂ ಸೂಪರ್ ಆಗಿರುತ್ತೆ ಅಂತ ಅನ್ಸುತ್ತೆ. ಅಂಡ್ ನಾವು ಸ್ವಲ್ಪ ತರಕಾರಿಯಲ್ಲಿ ಸ್ವಲ್ಪ ಮಿಸ್ಟೇಕ್ ಮಾಡಿದ್ವಿ. ತರಕಾರಿ ಸ್ವಲ್ಪ ಫುಲ್ ಬೆಂದ್ಬಿಡ್ತು. ಅದನ್ನೆಲ್ಲ ಸಪ್ರೇಟ್ ಆಗಿ ಇಟ್ಕೋಬೇಕಿತ್ತು ಅಂತ ಅನ್ಸುತ್ತೆ ನನ್ನ ಪ್ರಕಾರ. ಅದಾದ್ಮೇಲಿಂದ ಇನ್ನು ಡೆಕೋರೇಟ್ ಇದೆಲ್ಲ ಸೌತೆಕಾಯಿ ಎಲ್ಲ ಓಕೆ. ಇದೆಲ್ಲ ಫಸ್ಟ್ ನೀವು ಎಕ್ಸ್ಟ್ರಾ ಏನು ಬೇಕೋ ಅದೆಲ್ಲ ಮಾಡ್ಕೊಳ್ಳಿ. ಬಟ್ ನಾನು ಹಾಕಿರೋ ರೆಮಿಡೀಸ್ಗಳು ಮಾತ್ರ, ಹಾಕಿರೋ ಇದಂಥ ಐಟಮ್ಸ್ಗಳು ಮಾತ್ರ ಮಿಸ್ ಮಾಡ್ದಲ್ಲಿ ಹಾಕಿ ಚೆನ್ನಾಗಿ ಬರುತ್ತೆ. ಮತ್ತು ರಿಸಲ್ಟ್ ಅಂತೂ ಸೂಪರ್ ಆಗಿ ಬರುತ್ತೆ. ನಾವು ಬೆಂಕಿಲಿ ಇಟ್ಟಿದ್ದು ಎಷ್ಟೊತ್ತಂದ್ರೆ ಒಂದು 3/4 ಗಂಟೆ ಬೇಯಿಸಿದ್ವಿ. 3/4 ಗಂಟೆ ಅಷ್ಟೇ ಬೇಯಿಸಿದ್ದು, ಜಾಸ್ತಿನೂ ಬೇಯಿಸೋಕೆ ಹೋಗ್ಬಿಡಿ. ಅಕಸ್ಮಾತ್ ಸ್ವಲ್ಪ ಜಾಸ್ತಿ ಬೇಯಿಸಿದ್ರು ಇವಾಗ ಇದು ಫುಲ್ ಸುಟ್ಟೋಗ್ಬಿಡೋದು, ಕರ್ಕಲಾಗೋಗ್ಬಿಡೋದು. ಇಲ್ಲಾಂದ್ರೆ ಕಮ್ಮಿ ಬೇಯಿಸಿದ್ರೆ ಏನಾಗ್ಬಿಡೋದು ಅಂದ್ರೆ ಬೇಯ್ತಾ ಇರಲಿಲ್ಲ, ಹಂಗಾಗೋದು. ಟೇಸ್ಟ್ ಸೂಪರ್ ಟೇಸ್ಟ್ ಸಕ್ಕತ್ತಾಗಿದೆ. ಟೇಸ್ಟ್ ಎಲ್ಲ ಮಸಾಲೆ ಚೆನ್ನಾಗಿರ್ತಾಯ್ತಾ? ಹೆಂಗಿದೆ ಹೆಂಗಿದ್ಯಾ ಮಗ? ಸಕ್ಕತ್ತಾಗಿದ್ಯಾ? ಇಷ್ಟ ಆಯ್ತಾ? ಹೆಂಗಿದೆ? ಸೂಪರ್ ಆಗಿದೆ. ಒಳ್ಳೆ ಟೇಸ್ಟ್ ಇದೆ. ಎಲ್ಲ ಮಸಾಲೆ ಎಲ್ಲ ಕ್ಲೀನ್ ಆಗಿ ಹಿಡಿದಿದೆ. ಸೂಪರ್ ಆಗಿದೆ. ಫ್ಯಾಮ್ ನೋಡಿದ್ರಲ್ಲ ಹೆಂಗಿತ್ತು ವಿಡಿಯೋ. ಆ್ಯಂಡ್ ಮತ್ತೆ ಚಿಕನ್ ಅಂತ ಅಂದರೆ ನಾವು ಕರೆಕ್ಟಾಗಿ ಟೈಮ್ ಟು ಟೈಮ್ ಎಲ್ಲ ಕರೆಕ್ಟಾಗಿ ಅಂದರೆ ಯಾಕಂದರೆ ಮುಂಚೆ ಎಲ್ಲ ಮಾಡಿದ್ವಿ, ಹಂಗಾಗಿ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇತ್ತು, ಗೊತ್ತಿತ್ತು. ಸೊ ಅಂದರೆ ನೀವು ಟ್ರೈ ಮಾಡಿ, ಅಂದರೆ ಹೊಸ್ದಾಗಿ ಟ್ರೈ ಮಾಡ್ತಾ ಇದ್ದೀರಾ ಅಂದರೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಮಸಾಲೆ ಏನೇನು ಹಾಕ್ತಾ ಇದ್ದೀರಾ ಅದೆಲ್ಲ ಕ್ಲೀನಾಗಿ ಹಾಕಿ, ಅದು ಸ್ವಲ್ಪ ಚೆನ್ನಾಗೇ ಹಾಕಿ, ಜಾಸ್ತಿನೇ ಹಾಕಿ. ಯಾಕಂದರೆ ಚಿಕನಿಗೆ ಮೇಲ್ಗಡೆ ಚೆನ್ನಾಗಿ ಎಷ್ಟು ಚೆನ್ನಾಗಿ ಕೂರುತ್ತೋ ಅಷ್ಟು ಸಖತ್ತಾಗಿರುತ್ತೆ. ಮತ್ತು ಚಿಕನ್ ಬ್ರೆಸ್ಟ್ ಎಲ್ಲ ಮೇಯ್ನಾಗಿ ಬೇಯಿಸಬೇಕು. ಇಲ್ಲಾಂದರೆ ಯಾಕಂದರೆ ಅದು ಚೆನ್ನಾಗಿ ಬೇಯಲಿಲ್ಲ ಅಂದರೆ ಹಿಂಸೆ ಆಗಿ ಹೋಗ್ಬಿಡುತ್ತೆ, ತಿನ್ನೋಕ್ಕೆ ಒಂದು ಸ್ವಲ್ಪ ಕಂಫರ್ಟೇಬಲ್ ಅನ್ಸಲ್ಲ. ಅವಾಗ ನಮಗೆ ತಂದೂರಿ ಒಂದು ಫುಲ್ ಸ್ಟಾಪ್ ಇಟ್ಟಂಗೆ ಆಗಲ್ಲ. ಸೊ ಅದಕ್ಕೋಸ್ಕರ ಚೆನ್ನಾಗಿ ಬೇಯಿಸ್ಬೇಕು ಮಾತ್ರ ಚಿಕನ್ನ. ಒಂದು ಟೈಮಿಂಗ್ಸ್ನ ಕನ್ಫರ್ಮ್ ನೋಡ್ಕೊಳ್ಳಿ. ಒಂದು 3/4 ಗಂಟೆ ನಿಮಗೆ ಒಂದು ಸ್ವಲ್ಪ ಗಮನಿಸ್ಕೊಳ್ಳಿ. ಇಷ್ಟೊತ್ತು ಬೈದರೆ ಚೆನ್ನಾಗುತ್ತೆ ಅನ್ನೋ ಒಂದು ಥಿಂಕಿಂಗಿಂದ ಚೆನ್ನಾಗಿ ಚಿಕನ್ನ ಬೇಯಿಸಿ. ಮತ್ತು ಸ್ಟೆಪ್ ಬೈ ಸ್ಟೆಪ್ ಕ್ಲೀನಾಗಿ ಮಾಡಿಕೊಂಡ್ರೆ ಅಂದರೆ ಐಟಮ್ನೆಲ್ಲ ಪಕ್ಕ ಎತ್ತಿಟ್ಕೊಂಡಿರಿ. ಅದು ಚಿಕನ್ ತಂದುಬಿಟ್ಟು ಬೇಯಿಸ್ಬೇಕಾದ್ರೆಲ್ಲ ಮಾಡ್ತೀನಿ ಅಂದರೆ ಸ್ವಲ್ಪ ಹಿಂಸೆ ಆಗುತ್ತೆ, ರಿಸ್ಕೇ ಆಗೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಒಂದಾದ್ಮೇಲೆ ಎಲ್ಲ ರೆಡಿ ಇಟ್ಕೊಂಡು ಎಲ್ಲ ಕ್ಲೀನಾಗಿ ಮಾಡಿ. ಮತ್ತು ಸಿಲ್ವರ್ ಪೇಪರ್ ಮಾತ್ರ ಅದು ಮೇಯ್ನು, ಇಲ್ಲಾಂದರೆ ಚಿಕನ್ ಎಲ್ಲ ಫುಲ್ಲು ಕಪ್ಪಿಡಿದ್ಬಿಡುತ್ತೆ. ಆ ಟಿನ್ನಿಗೆ ಇದಾಕೋದಾಗಲಿ ಸಿಲ್ವರ್ ಪೇಪರ್ ಹಾಕೋದಾಗಲಿ ಎಲ್ಲನೂ ಕೂಡ ನೀಟಾಗಿ ಹಾಕಿ ನೀಟಾಗಿ ಮೇಂಟೈನ್ ಮಾಡಿ. ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ನಾವಂತೂ ತಿನ್ನಂಗಂತೂ ಸೂಪರ್ ಅಂತ ಅನ್ನಿಸ್ತು, ಅಷ್ಟೊಂದು ಚೆನ್ನಾಗಿತ್ತು ಚಿಕನ್. ಆ್ಯಂಡ್ ಇದೇ ಥರ ಇನ್ನೂ ಒಂದು ಒಳ್ಳೆ ವಿಡಿಯೋದಲ್ಲಿ ಬರ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಟೇಕ್ ಕೇರ್, ಬೈ ಬಾಯ್, ಸಿ ಯು. ಅವ್ವ ಕಣ್ಣು ನಮ್ ಜೀವ